ತಾಲೂಕಿನಲ್ಲಿ ಉತ್ತಮ ಹೆಸರನ್ನ ಗಳಿಸಿರುವ ಮದಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾರಿಮರ ಸರ್ಕಾರಿ ಪ್ರೌಢಶಾಲೆಗೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಕೆಲ ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇರೋದು ಖಂಡನೀಯ ಎಂದು ಶಾಲೆಯ ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತಾರಿಮರ ಸರ್ಕಾರಿ ಪ್ರೌಢಶಾಲೆಯನ್ನ ಬಾಡಿಗೆಗೆ ನೀಡಲಾಗಿದೆ ಎಂಬ ಆರೋಪ ಸಂಪೂರ್ಣ ಸುಳ್ಳು. 2006ರಿಂದ ಇಂದಿನವರೆಗೆ 100% ಫಲಿತಾಂಶ ದಾಖಲಾಗಿರುವ ಈ ಶಾಲೆ ಇಡೀ ತಾಲೂಕಿಗೆ ಮಾದರಿಯಾಗಿದೆ. 2023ರಿಂದ ಪ್ರಾಂಶುಪಾಲ ಕರಿಬಸಪ್ಪ ಅವರ ನೇತೃತ್ವದಲ್ಲಿ ಶಾಲೆ ಸತತ 2 ಬಾರಿ 100% ಸಾಧನೆಯನ್ನ ಮಾಡಿದೆ. ಶಾಲೆಯಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ. ರಸ್ತೆ ಕಾಮಗಾರಿ ಹಿನ್ನೆಲೆಯಲ್ಲಿ ಕಾರ್ಮಿಕರಿಗೆ ತಂಗಲು ವ್ಯವಸ್ಥೆಯನ್ನ ಗ್ರಾಮಸ್ಥರೇ ಮಾಡಿದ್ದಾರೆ. ಹಣ ವಸೂಲಿಗಾಗಿ ಕೆಲವರು ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ನಡೆಸುತ್ತಿದ್ದಾರೆ. ಇಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮದ ಹಿರಿಯ ಮುಖಂಡ ಶಿವಪ್ಪ ಒತ್ತಾಯಿಸಿದರು. ಸಿವೈ ಶಿವಪ್ಪ, ಗ್ರಾಮಸ್ಥರು, ಚಂದನಹಳ್ಳಿ ಮತ್ತು ತಾರಿಮರ ಪ್ರೌಢಶಾಲೆಗೆ ಸಂಬಂಧಪಟ್ಟ ಊರಿನ ಮುಖಂಡರು, ಹಿರಿಯಕರು. ಈ ಶಾಲೆಯಲ್ಲಿ ಮೊನ್ನೆ ದಿವಸ ಏನಾಗಿದೆ ಅಂತ ಅಂದರೆ, ಈಗ ಯಾರೋ ಇವರು ಹೊರಗಡೆಯಿಂದ ಬಂದು ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡೋದಂಥ ಕಾರ್ಮಿಕರು ಇಲ್ಲಿ ರಾತ್ರಿ ಹೊತ್ತು ಮಲಗಕ್ಕೆ ಚಳಿ ಮಲಗಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬಂದಿದ್ದಾರೆ. ಬಂದು ಈ ಶಾಲೆಯ ಮೂಲೆಯಲ್ಲಿ ಆ ಮೌರಿ ಹತ್ರ ನಿಂತಿದ್ದಾರೆ. ಎಲ್ಲರೂ ಒಂದು ವ್ಯವಸ್ಥೆ ಮಾಡಿಸ್ಕೊಡಿ ಅಂತ ಹೇಳಿ ಕಾಂಟ್ರಾಕ್ಟರಿಗೆ ಕೇಳಿದ್ದಾರೆ. ಆವಾಗ ಸ್ಕೂಲ್ ಮಾಡಿಸಿದ್ರೋ ಇರಲ್ವೋ ಗೊತ್ತಿಲ್ಲ, ಸಂಜೆ ಆಗಿದೆ, ಹೋಗಿದ್ದಾರೆ. ಇಷ್ಟೊತ್ತಲ್ಲಿ ಏನು ಮಾಡೋಕ್ಕಾಗುತ್ತಪ್ಪ, ಎಂತ ಮಾಡೋಣ, ಹಾಗೆ ಹೀಗೆ ಅಂತ ಹೇಳಿ ಅವ್ರು ಇದು ಮಾಡಿದ್ದಾರೆ. ಅಷ್ಟಕ್ಕೆ ಅವ್ರು ಇಲ್ಲಿ ಎಲ್ಲರೂ ಬಂದು ಈ ಶಾಲೆಯ ಮೂಲೆಯಲ್ಲೇ ಎಲ್ಲರ ಜಗತಿ ಮೇಲೆ ಹೀಗೆ ಎಷ್ಟೋ ಜನ ಬಂದು ದೇವಸ್ಥಾನ ಅಂತ ಮಲಗ್ತಾರೆ, ಮುನ್ಸಿಪಾಲ್ಟಿ ಹತ್ರ ಮಲಗ್ತಾರೆ, ಮತ್ತು ಬಸ್ ಸ್ಟ್ಯಾಂಡ್ ಹತ್ರ ಮಲಗ್ತಾರೆ, ಎಲ್ಲಿ ಬೇಕಾದ್ರೂ ಮಲಗ್ತಾರೆ. ವಲಸಿಗರು ಬಂದವರು ಮಲಗಬೇಕು ಅಂತ ಕತ್ಲೆ ಹೊತ್ತಲ್ಲಿ. ಅದೇ ರೀತಿ ಇಲ್ಲಿಗೂ ಬಂದಿದ್ದಾರೆ. ಇಲ್ಲಿಗೆ ಬಂದಾಗ ಏನಾಗಿದೆ ಅಂತ ಅಂದರೆ, ಇಲ್ಲಿ ಇದ್ದಂಥವ್ರು ಈ ಮಲರಸಳ್ಳಿ ಜಯಣ್ಣವರು ಮತ್ತು ವಕೀಲರು ಮತ್ತು ಅವ್ರ ಜೊತೆ ಯಾರೋ ಇದ್ದಂಥವ್ರು, ಅವ್ರ ಹೆಸರುಗಳು ನನಗೆ ಗೊತ್ತಿಲ್ಲ. ಕೆಲವರು ಎಲ್ಲ ಬಂದು ಯಾಕಪ್ಪ ಇಲ್ಲಿ ನಿಂತಿದ್ದೀರಿ, ಏನು ಎಂತು ಅಂತೆಲ್ಲ ಕೇಳಿದ್ದಾರೆ. ಹಿಂಗೆ ಇಲ್ಲಿಗೆ ಬರ್ರ, ಅಲ್ಲಿಗೆ ಬರ್ರ, ಅಲ್ಲಿ ನಿಂತ್ಕೊಬರ್ರ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ಕೊಂಡು ಕರ್ಕೊಂಬಂದು ಅವ್ರನ್ನ ಫೋಟೋ ತೆಗೆಸಿರೋದು ಬಿಟ್ಟರೆ, ಸ್ಕೂಲ್ನಲ್ಲಿ ಒಂದು ಕೆಟ್ಟ ಚಟುವಟಿಕೆ ಆಗಲಿ ಅಥವಾ ಲಾಡ್ದಂಗೆ ಬಿಟ್ಕೊಟ್ರೋದೇ ಆಗಲಿ ಮಾಡೋದೇ ಆಗಲಿ ಮಾಡಿಲ್ಲ ಹೆಡ್ ಮಾಸ್ಟ್ರು. ಈ ಸ್ಕೂಲ್ಗೆ ಹಿಂದಿಂದಲೂ ಒಳ್ಳೆಯ ಹೆಸರು ಬಂದಿದೆ. ರ್ಯಾಂಕಲ್ಲಿ ಸ್ಕೂಲು ಇವತ್ತು SLCಲಿ ಒಳ್ಳೆಯ ಹೆಸರು ತಗೊಂಡಿದೆ ತಾರಿಮರ ಅನ್ನೋದು. 2006-7ರಿಂದ ಪ್ರಾರಂಭವಾದ ಸ್ಕೂಲ್ಗೆ ಇವತ್ತು ಕಪ್ಪು ಚುಕ್ಕೆ ಇಟ್ಟಿರೋದು ಇವತ್ತೇ ಹೊರತು ಇಲ್ಲಿವರೆಗೂ ಯಾವುದೂ ಇಲ್ಲ. ಇದೇ ಫಸ್ಟ್ ಟೈಮ್. ಇದು ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ ಗ್ರಾಮಸ್ಥರು. ನಾವು ಭಾರಿ ಶ್ರಮಪಟ್ಟಿದ್ದೀವಿ ಈ ಸ್ಕೂಲ್ಗಾಗಿ. 2000ನೇ ಇಸ್ವಿಯಿಂದ ಶುರು ಮಾಡಿದಂಥ ಕಥೆನ 2006ನೇ ಇಸ್ವಿಗೆ ಕ್ಲೋಸ್ ಮಾಡಿ ಆಗ ಶಾಲೆಗೆ ಮಂಜೂರಾತಿ ದೊರಕಿಸಿ ಬಂದು ಈ ಶಾಲೆ ಮಂಜೂರಾಗಿದೆ. ಯಾವುದೇ ಕಾರ್ಮಿಕರಿಗೆ ಶಾಲೆಯ ಕೊಠಡಿಗಳನ್ನು ಬಾಡಿಗೆಗೆ ನೀಡಿಲ್ಲ. ಶಾಲೆಯ ಪಕ್ಕದ ಸಿಸಿ ರಸ್ತೆ ಕಾಮಗಾರಿ ವೇಳೆ ಕೆಲ ಕಾರ್ಮಿಕರು ಶಾಲೆಯ ಜಗಲಿಯ ಮೇಲೆ ಮಲಗಿದ್ದಾರೆ. ಇದನ್ನೇ ತಪ್ಪಾಗಿ ಬಿಂಬಿಸಿ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ. ಶಾಲೆಯ ಗೌರವಕ್ಕೆ ಧಕ್ಕೆ ತರುವ ಈ ಅಪಪ್ರಚಾರವನ್ನು ಗ್ರಾಮಸ್ಥರು ತೀವ್ರವಾಗಿ ಖಂಡಿಸುತ್ತಾರೆ ಎಂದು ಬಿಳಗುಲಿ ಗ್ರಾಮದ ದರ್ಶನ್ ಹೇಳಿದರು. ದರ್ಶನ್ ಅಂತ ಬಿಳಗುಲಿ ಗ್ರಾಮಸ್ಥನ ನಾನು. ಹಿಂಗೆ ಈ ತರ ಒಂದು ವ್ಯವಸ್ಥೆ ಬೇಕು, ಇಲ್ಲಿ ಉಳ್ಕೊಬೇಕಾಗುತ್ತೆ, ಏನ್ ಮಾಡೋದು ಅಂತ ನನಗೆ ಕಾಂಟ್ರಾಕ್ಟರ್ ಕೇಳ್ತಾರೆ. ನೋಡಿ ಅಲ್ಲೇ ಸುತ್ತಮುತ್ತ ಎಲ್ಲರೂ ಉಳ್ಕೊಳಕ್ಕಾದ್ರೆ ಟ್ರೈ ಮಾಡಿ ನೋಡೋಣ, ಅದೆಲ್ಲರೂ ಜಾಗ ಇದ್ರೆ ಮಲ್ಕೊಂತೀವಿ. ಅಣ್ಣ ಇಲ್ಲಿ ಸ್ಕೂಲ್ ಇದೆ, ಇಲ್ಲಿ ಮಲ್ಕೊಂಬೋದಾ ಅಂತ ಕೇಳಿದ್ರು. ಆಯ್ತಪ್ಪ, ಇಲ್ಲಿ ಸರ್ಕಾರಿ ಕೆಲಸನೇ ಆಗ್ತಿರೋದು, ಗ್ರಾಮಸ್ಥರೆಲ್ಲ ಕೇಳ್ಕೊಂಡ್ಬಿಟ್ಟು ಅಲ್ಲೊಂಚೂರು ಉಳ್ಕೊಳೋ ವ್ಯವಸ್ಥೆ ಆದರೆ ಬೇಕಾದ್ರೆ ಹೊರಗಡೆ ಮಲ್ಕೊಳ್ಳಿ ಅಂತ ಹೇಳಿದೀವಿ. ಶಾಲೆ ರೂಮ್ ಬೀಗ ಯಾವುದೋ ಸಮೇತ ನಾವು ಕೊಡಿಸಿಲ್ಲ. ಆಮೇಲೆ ಇಲ್ಲಿ ಧಮ್ಕಿ ಹಾಕಿದೀವಿ ಅಂತ ನಾವು ಹೇಳಿದೀವಿ. ಇಲ್ಲಿ ಧಮ್ಕಿ ಯಾರು ಹಾಕ್ತಾರೆ ಅಂದ್ರೆ ಗ್ರಾಮಸ್ಥರಿಗೆಲ್ಲ ಗೊತ್ತು. ಧಮ್ಕಿಗೆ ಅಂತಾನೆ ಒಂದು ಟೀಮ್ ಇದೆ, ಆ ಟೀಮ್ ಆಕ್ಟಿವ್ ಆಗಿದೆ. ಆ ಧಮ್ಕಿ ಕೆಲಸ ಅವರೇ ಮಾಡ್ತಾ ಇದ್ದಾರೆ. ಇನ್ನೊಬ್ರ ಮೇಲೆ ಧಮ್ಕಿ ಅಂತ ಇದು ಮಾಡಿದ್ದಾರೆ. ಇದರ ಬಗ್ಗೆ ತಮಗೆ ಸೂಕ್ತವಾದ ಮಾಹಿತಿ ಬೇಕು ಅಂದಾಗ ನಮ್ಮ HM ಇದ್ದಾರೆ. ಇಲ್ಲಿ ತುಂಬಾ ಕೆಲಸಗಳನ್ನ ನಾವು ಶಾಸಕರು ಒತ್ತಾಯದ ಮೇರೆಗೆ ಇಲ್ಲಿ ತಗೊಬಂದ್ಬಿಟ್ಟು ಅನೇಕ ಕೆಲಸಗಳನ್ನ ನಾವು ಮಾಡಿಸ್ಕೊಟ್ಟಿದ್ದೀವಿ. ಶಾಲೆಗೆ ಬೇಕಾದ ಕೆಲಸ ಎಲ್ಲ ತುಂಬಾ ಪ್ರಯತ್ನ ಪಟ್ಬಿಟ್ಟು ಕೆಲಸ ಮಾಡಿಸಿದೀವಿ. ಇವರು ಆ ಥರ ಮುತುವರ್ಜಿ ಇದ್ದವರು ತಗೊಬಂದ್ಬಿಟ್ಟು ಕೆಲಸ ಮಾಡಲಿ. ಧಮ್ಕಿ ಅದಾಕಿದ್ದಾರೆ ಇದಾಕಿದ್ದಾರೆ ಅಂತ ಏನೋ ಏಕವಚನದಲ್ಲೆಲ್ಲ ಸ್ವಲ್ಪ ವಿಡಿಯೋದಲ್ಲೆಲ್ಲ ನೋಡಿದೆ. ಬೇಕಿದ್ರೆ ಅವನಿಗೆ ಲಾಡ್ಜ್ ಮಾಡ್ಕೊಡಕ್ಕೆ ಹೇಳೋ. ಆಯ್ತಪ್ಪ, ನಮ್ಮನೆ ಕೆಲಸಕ್ಕೆ, ನಮ್ಮ ಗ್ರಾಮ ಪಂಚಾಯತಿ ಕೆಲಸಕ್ಕೆ ಬಂದಿದ್ದಾರೆ, ನಮಗೆ ಸುತ್ತಮುತ್ತ ಲಾಡ್ಜ್ ಇದೆ, ಲಾಡ್ಜ್ ಮಾಡ್ಕೊಡೋ ಕೆಪಾಸಿಟಿ ದೇವರು ನಮಗೆ ಕೊಟ್ಟಿದ್ದಾರೆ, ನಾವು ಮಾಡ್ಕೊಡ್ತೀವಿ. ಆಯ್ತಾ, ಏಕವಚನದಲ್ಲೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕಾಂತರಾಜು, ಎಸ್ಡಿಎಂಸಿ ಸದಸ್ಯರಾದ ಸೋಮಶೇಖರ್, ಪ್ರಶಾಂತ್, ದಿನೇಶ್, ಅರುಣಾಕ್ಷಿ, ಶೋಭಾವತಿ, ಹರೀಶ್, DS ಗೌಡ, ಬಸವರಾಜು, ರಘು ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು.